SQLನಲ್ಲಿ TCL ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂದರೆ ಏನು? It is a group of SQL commands used to manage transactions in a database. It is used to save or undo changes in a database. ಡೇಟಾಬೇಸ್ನಲ್ಲಿ ನಡೆಯುವ ಟ್ರಾನ್ಸಾಕ್ಷನ್ಗಳನ್ನು ಕಂಟ್ರೋಲ್ ಅಥವಾ ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡುವಂತಹ SQL ಕಮಾಂಡ್ಗಳ ಗ್ರೂಪನ್ನು TCL ಅಂತ ಕರಿತೀವಿ. ಇದನ್ನು ಮೇಯ್ನಾಗಿ ಡೇಟಾಬೇಸ್ನಲ್ಲಿ ಮಾಡಿದಂತಹ ಚೇಂಜಸ್ಗಳನ್ನು ಸೇವ್ ಮಾಡೋದಕ್ಕೆ ಅಥವಾ ಅಂಡು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮೇಯ್ನಾಗಿ ಯೂಸ್ ಮಾಡುವಂತಹ TCL ಕಮಾಂಡ್ಸ್ಗಳು ಚೇಂಜಸ್ಗಳನ್ನು ಪರ್ಮನೆಂಟಾಗಿ ಸೇವ್ ಮಾಡೋದಕ್ಕೆ ಕಮಿಟ್ ಅನ್ನೋ ಕಮಾಂಡನ್ನು ಯೂಸ್ ಮಾಡ್ತಾರೆ. ಒಮ್ಮೆ ಕಮಿಟ್ ಅನ್ನೋ ಕಮಾಂಡನ್ನು ಯೂಸ್ ಮಾಡಿದರೆ ಅದನ್ನು ಮತ್ತೆ ಅಂಡು ಮಾಡೋದಕ್ಕೆ ಆಗಲ್ಲ. ಕಮಿಟ್ ಮಾಡೋಕ್ಕಿಂತ ಮುಂಚೆ ಮಾಡಿರುವ ಚೇಂಜಸ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ರೋಲ್ ಬ್ಯಾಕ್ ಕಮಾಂಡನ್ನು ಯೂಸ್ ಮಾಡ್ತಾರೆ. ತುಂಬ ಚೇಂಜಸ್ಗಳನ್ನು ಮಾಡಿದ ಮೇಲೆ ಯಾವುದಾದ್ರೂ ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಮಾತ್ರ ಚೇಂಜಸ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಥವಾ ರೋಲ್ ಬ್ಯಾಕ್ ಮಾಡಬೇಕು ಅಂದರೆ ಸೇವ್ ಪಾಯಿಂಟ್ ಅನ್ನೋ ಕಮಾಂಡನ್ನು ಯೂಸ್ ಮಾಡ್ತಾರೆ.